ಈ ರಾಜ್ಯದ ಜನರು ಒಂದು ಗ್ಯಾರಂಟಿಯನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೆ. ಆ ಗ್ಯಾರಂಟಿ ಏನು ಅಂತ ಹೇಳಿದ್ರೆ, ಈ ರಾಜ್ಯದ ದಲಿತರು, ಈ ರಾಜ್ಯದ ಅಲ್ಪಸಂಖ್ಯಾತರು, ಈ ರಾಜ್ಯದ ಬಡವರು, ಈ ರಾಜ್ಯದ ಕೂಲಿ ಕಾರ್ಮಿಕರು, ಈ ರಾಜ್ಯದ ರೈತರು ಒಂದು ಗ್ಯಾರಂಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಆ ಗ್ಯಾರಂಟಿಯನ್ನ ಪೂರ್ತಿ ಮಾಡಿ. ನೀವು ಜನರನ್ನ ಗುಲಾಮರನ್ನಾಗಿ ಮಾಡಬೇಡಿ, ಬೇಡುವಂತವರನ್ನಾಗಿ ಮಾಡಬೇಡಿ. ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತ ಯೋಜನೆಗಳನ್ನ ಜಾರಿಗೆ ತನ್ನಿ. ಆ ಬೇಡಿಕೆ ಏನಂತ ಹೇಳಿದ್ರೆ, ನೀವು ನಮಗೆ 2,000 ರೂಪಾಯಿ ಕೊಡುವಂತ ಏನು ಅವಶ್ಯಕತೆ ಇಲ್ಲ, ಬಸ್ಸಲ್ಲಿ ಫ್ರೀ ಪಾಸ್ ಕೊಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಮನೆಯ ಮಹಿಳೆಯರಿಗೆ ಅಷ್ಟು ಪುರ್ಸೋತ್ ಕೂಡ ಇಲ್ಲ ಬಸ್ಸಲ್ಲಿ ಫ್ರೀ ತಿರುಗಾಡ್ಲಿಕ್ಕೆ. ಬೆಳಿಗ್ಗೆ ಎದ್ರೆ ಗದ್ದೆಯಲ್ಲೋ, ತೋಟದಲ್ಲೋ, ಹೊಲದಲ್ಲೋ, ಕಾಫಿ ಎಸ್ಟೇಟ್ನಲ್ಲೋ 500 ರೂಪಾಯಿ 400 ರೂಪಾಯಿ ಕೂಲಿಗಾಗಿ ದುಡಿಯುವಂತ ಮಹಿಳೆಯರ ಬಳಿ ಅವರಿಗೆ ಬೇಕಾಗಿರುವಂತದ್ದು ಸಾಮಾಜಿಕ ಭದ್ರತೆ. ಆ ಸಾಮಾಜಿಕ ಭದ್ರತೆ ಸಿಗಬೇಕಾದ್ರೆ, ನಿಮಗೆ ಸಾಧ್ಯವಾಗುವುದಾದ್ರೆ ಪ್ರತಿ ಬಡ ಕುಟುಂಬದ ಓರ್ವ ವ್ಯಕ್ತಿಗೆ ಒಂದು ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ನೀಡಿ, ಈ ಗ್ಯಾರಂಟಿಯನ್ನ ನೀಡಿ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ದಲಿತ ಸಹೋದರರ 11,000 ಕೋಟಿ ರೂಪಾಯಿಯನ್ನ ನೀವು ಕಳ್ಳತನ ಮಾಡಿದ್ದೀರಾ. SCP TEBಗೆ ರಿಸರ್ವ್ ಆಗಿದ್ದಂತ ಹಣವನ್ನ ಯಾಕೆ ನೀವು ಕಳ್ಳತನವನ್ನ ಮಾಡಿದ್ದೀರಾ? ಅದನ್ನ ಮರಳಿ ಅವರ ಅಭಿವೃದ್ಧಿಗಾಗಿ ಮೀಸಲಿಡಬೇಕು ಅಂತ ಹೇಳಿ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎತ್ತಿಕೊಂಡಿರುವಂತಹ ಬೇಡಿಕೆಗಳಿದೆ. ಅದು ಒಂದು ಸಮುದಾಯದ, ಒಂದು ಜನವರ್ಗದ, ಒಂದು ಜಾತಿಯ, ಒಂದು ವರ್ಗದ ಜನರ ಬೇಡಿಕೆಗಳಲ್ಲ. ಇದರಲ್ಲಿ ಎಲ್ಲ ಜಾತಿ ಜನಾಂಗಗಳ ಪರವಾಗಿಯೂ ಕೂಡ ನಾವು ಧ್ವನಿ ಎತ್ತಾ ಇದ್ದೇವೆ.